ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಟ್ಯೂಸ್ಡೇ ವ್ಲಾಗ್ ಆಗಿದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಥರ ಮನೇಲಿ ಯಾವುದೇ ರೀತಿ ಕಬಾಬ್ ಪೌಡ್ರ್ ಇಲ್ಲದೆ ಮನೇಲಿ ಯಾವ ರೀತಿ ಕಬಾಬ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಪಿರಿ ಕಬಾಬ್ ನಾನು ಮಾಡ್ತಿರೋದು. ಹಾಗೆ ಕಟ್ಲೆಟ್ ಕೂಡ ಮಾಡ್ತಾಯಿದ್ದೀನಿ, ಚಿಕನ್ ಕಟ್ಲೆಟು ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮೊದಲನೇದಾಗಿ ಒಂದು ಜಾರ್ಗೆ 7 ರಿಂದ 8 ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಮೆಣಸನ್ನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅದ್ರ ಜೊತೆ ಒಂದು 4 ಲವಂಗ ಹಾಕೋದನ್ನ ಮರಿಬೇಡಿ. ಪೂರ್ತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ನುಣ್ಣಗಾದರೆ ಸಾಕು. ಹಾಗೆ ಒಂದು ಮಸಾಲೆ ಎರಡಕ್ಕೂ ಆಗುತ್ತೆ, ಅಂದರೆ ಚಿಕನ್ ಕಟ್ಲೆಟ್ಗೂ ಆಗುತ್ತೆ, ಚಿಕನ್ ಕಬಾಬ್ಗೂ ಆಗುತ್ತೆ. ನಾನು ಇದನ್ನು ಕಬಾಬು ಕಲಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 4 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೋತಿದ್ದೀನಿ, 1-2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಹಾಗೆ 1 ಸ್ಪೂನ್ ಆಗೋಷ್ಟು ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಮಸಾಲೆ ಖಾರ ಆಪ್ಷನಲ್ಲು, ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ನಡೆಯುತ್ತೆ. ಇದ್ರ ಬದಲು ನೀವು ಎಕ್ಸ್ಟ್ರಾ 1 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕೊಂಡ್ರೂ ನಡೆಯುತ್ತೆ. ಹಾಗೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ರೆಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಪೂರ್ತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಪೂರ್ತಿ ಈ ಥರ ನೀರು ಹಾಕ್ದೇನೆ ಕಲಿಸ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ 2 ಸ್ಪೂನ್ ಆಗೋಷ್ಟು ನಾನು ಗ್ರಾಮ್ ಫ್ಲೋರ್ನ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ಈ ಥರ ನೋಡಿ, ಈಗ ಮಸಾಲೆನೆಲ್ಲ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಸ್ವಲ್ಪ ಈ ಥರ ಎಲ್ಲ ಗಟ್ಟಿಯಾಗಿ ಇರುತ್ತೆ. ನೀವು ಇದಕ್ಕೆ 1 ಮೊಟ್ಟೆ ಹಾಕಿ ಕಲಿಸಿದ್ರೆ ಆವಾಗ ಅದು ನೀಟ್ ಒಳ್ಳೆ ಹದದಲ್ಲಿ ಬರುತ್ತೆ. ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತೆಳ್ಳಗೂ ಆಗುತ್ತೆ. ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಂದರೆ ಕಬಾಬ್ ಮಿಕ್ಸ್ಚರ್ ಎಷ್ಟು ಅದ್ರ ಕ್ವಾಂಟಿಟಿ ಇರುತ್ತೋ ಆ ಕ್ವಾಂಟಿಟಿ ತಕ್ಕನಂಗೆ ಇದಾಗುತ್ತೆ. ತಿಕ್ನೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನೊಂದು ಸರ್ತಿ ಮಾಡಿ ನೋಡಿ, ಟ್ರೈ ಮಾಡಿ. ನೀವು ಅಂಗಡಿಯಿಂದ ಕಬಾಬ್ ಇಷ್ಟಪಡ್ತಿರಲ್ಲ, ಸೇಮ್ ಅದ್ರ ಟೇಸ್ಟೇ ಕೊಡುತ್ತೆ. ಹಾಗೆ ನೀವು ಕಬಾಬ್ ಪೌಡ್ರ್ ತಂದು ಮಾಡೋದು ಬದಲು ಅದ್ರಲ್ಲಿ ಏನೇನು ಹಾಕಿರ್ತಾರೆ ಅನ್ನೋ ಗೊತ್ತಿಲ್ಲ, ಈ ಥರ ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಚೆನ್ನಾಗೂ ಇರುತ್ತೆ. ಈ ಥರ ಎಲ್ಲ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು. ನಿಮಗೆ ಚಿಕನ್ ಮಸಾಲೆ ಎಲ್ಲ ಚಿಕನ್ ಕರೆಕ್ಟಾಗಿ ಹೀರ್ಕೊಬಿಟ್ಟಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸು, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ಹಾಕಿ ಮತ್ತೆ ಕಲಸಿಟ್ರೆ ಆಯಿತು. ಕಬಾಬ್ ಆಗೋದಕ್ಕೆ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನು ಫ್ರೀಝರಲ್ಲಿ ಇಡ್ತಿದ್ದೀನಿ ಒಂದು ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ ಫ್ರೀಝರಲ್ಲಿ ಅರ್ಧ ಗಂಟೆ ಇಟ್ಟರೆ ಜಾಸ್ತಿ, ಇನ್ನು ಜಾಸ್ತಿ ಹೊತ್ತಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಉಳಿದಿರೋ ಮಸಾಲೆನೇ ಸ್ವಲ್ಪ ಜಾರಲ್ಲೇ ಇತ್ತಲ್ಲ, ಆ ಉಳಿದಿರೋ ಮಸಾಲೆಗೆ ನಾನು ಮೂಳೆ ಇಲ್ದಿರೋ ಚಿಕನ್ನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನು ಸಾಲ್ಟ್ನ ಹಾಕ್ಕೊಂಡು ನೋಡಿ ಈ ಥರ ರುಬ್ಬಿಟ್ಕೋತಾ ಇದ್ದೀನಿ. ಹಾಗೆ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊತಿದ್ದೀನಿ, ಯಾಕಂದರೆ ಚಿಕನ್ ಪ್ಲೇಟಿಗೆ ಅಂಟಬಾರ್ದು ಅಂತ ಅಷ್ಟೇ. ನೋಡಿ, ಈ ಥರ ಸವರ್ಕೋಬೇಕಾಗುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಚಿಕನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಇದ್ದರೆ. ಅದಕ್ಕೋಸ್ಕರ ಸ್ವಲ್ಪ ಖಾರವಾಗೇ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಅದನ್ನು ಕೂಡ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿ ನಾವು ಕಲಸಿಟ್ಕೋಬೇಕಾಗತ್ತೆ. ಪೂರ್ತಿ ಇದರಲ್ಲಿ ಮೆಣಸು ಜೀರಿಗೆ ಎಲ್ಲ ಮುಂಚೆನೇ ಹಾಕಿರೋದ್ರಿಂದ ಇದಕ್ಕೇನು ಅವಶ್ಯಕತೆ ಇಲ್ಲ. ನಾನು ಮಸಾಲೆನೇ ಹಾಕ್ಕೊಂಡಿದ್ದೀನಲ್ಲ, ರುಬ್ಬೇಕಾದಾಗ ನಾನು ಹಾಕೋಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಮೆಣಸು ಜೀರಿಗೆ ಏನಿಲ್ಲ. ಇನ್ ಕೇಸ್ ನೀವು ರುಬ್ಬೇಕಾದಾಗ ಹಾಕ್ಕೊಂಡಿಲ್ಲ ಅಂತಂದರೆ ನೀವು ಬೇಕಾದರೆ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಾನು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1 ಬೌಲಲ್ಲಿ ಮೊಟ್ಟೆ ಹೊಡೆದಿಟ್ಕೊಂಡಿದ್ದೆ ಅದನ್ನು ಪೂರ್ತಿ ನಾನು ಬೀಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಹಾಗೆ ನಾನು 1 ಪ್ಲೇಟಲ್ಲಿ ನಾನು ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೆ. 1 ಪ್ಲೇಟ್ಗೆ ಚಿಕನ್ ಹಾಕಿ ಅದ್ರ ಒಳಗಡೆ ಸ್ವಲ್ಪ ಚೀಸ್ ಹಾಕಿ ನಾವು ಈ ಥರ ವಡೆ ಥರ ಮಾಡ್ಕೋಬೇಕಾಗತ್ತೆ. ಅದನ್ನು ಮೊಟ್ಟೆಗೆ ಡಿಪ್ ಮಾಡಿಕೊಂಡು, ಹಾಗೆ ನಾನು ಮೈದಾ ಹಿಟ್ಟು ಎತ್ತಿಟ್ಕೊಂಡಿದ್ನಲ್ಲ ಅದಕ್ಕೂ ಕೂಡ ಡಿಪ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹೀಗೆ ಒಂದೇ ಸತಿ ಒಂದು 4-5 ಮಾಡಿಟ್ಕೊಬಿಟ್ಟಿದ್ದೀನಿ ಒಂದೇ ಸತಿ. ಇದು ಪೂರ್ತಿ ಮಾಡಿಟ್ಕೊಂಡಿದ್ದೀನಿ. ಇದು ಪೂರ್ತಿ ರೆಡಿ ಆಗಿದೆ. ಹಾಗೆ ಒಂದು ತವ ಇಟ್ಕೋತಾ ಇದ್ದೀನಿ, ದೋಸೆ ತವ ಅಥವಾ ನೀವೇನಾದ್ರು ರೊಟ್ಟಿ ಚಪಾತಿ ಏನಾದರೂ ಮಾಡ್ತೀರಾ ಅದ್ರ ತವ ಆದ್ರೂ ನಡೆಯುತ್ತೆ.
ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಾಕ್ಬಿಟ್ಟು ಇದನ್ನು ಒಂದೊಂದಾಗಿ ನಾನು ತವದ ಮೇಲೆ ಫ್ರೈ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದರಲ್ಲಿ ಎಣ್ಣೆ ನಾವು ಕರಿದೇ ಇರೋದ್ರಿಂದ ನಿಮಗೆ ಒಳ್ಳೆಯದು ಡಯಟ್ ಫುಡ್ಡು ಅಂತಲೇ ಹೇಳ್ಬೋದು. ಅದೇ ಚೀಸು ನಿಮ್ಮ ಇಷ್ಟ, ಆಪ್ಷನ್ ನಿಮ್ಗೆ ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ನೀವು ಆ ಕ್ವಾಂಟಿಟಿಲಿ ಹಾಕ್ಕೊಂಡ್ರೂ ನಿಮಗೆ ನಡೆಯುತ್ತೆ. ಈ ಡಯಟ್ ಮಾಡೋರ್ಗಂತೂ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ, ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದ್ರ ಮೇಲೆ ಲಾಸ್ಟಲ್ಲಿ ಪಿರಿನ ಹಾಕಿಬಿಟ್ರೆ ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಈಸಿ, ತುಂಬಾ ಈಸಿ. ಒಂದು ಅರ್ಧ kg ಚಿಕನ್ ತಂದರೂ ಈ ಥರ ಮಾಡ್ಕೊಬಿಟ್ರೆ ನೀವು ಇದ್ರ ಫ್ಯಾನ್ ಆಗಿಬಿಡ್ತಾರೆ. ಅಷ್ಟು ಟೇಸ್ಟ್ ಕೊಡುತ್ತೆ, ಅಷ್ಟು ಟೇಸ್ಟೇ ಆಗುತ್ತೆ. ಪಿರಿ ಎರಡೂ ಕಡೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಬ್ರೌನ್ ಆಗೋ ಗಂಟನೂ ಇದನ್ನು ನಾವು ಹಂಚ ಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಈ ಸೈಡಲ್ಲೆಲ್ಲ ಬೆಂದಿರಲ್ಲ ಅಲ್ವ, ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಬೇಯುತ್ತೆ ಅಂತ ಅಂದ್ಬಿಟ್ಟು ಮಧ್ಯ ನಾವು ಮಧ್ಯದಲ್ಲಿ ಪ್ಲೇಟ್ ಮುಚ್ಚಬೇಕಾಗುತ್ತೆ. ನೋಡಿ ತುಂಬಾ ಟೇಸ್ಟ್. ಚೀಸು ಕೂಡ ಅಷ್ಟೇ ಚೆನ್ನಾಗಿದೆ. ನನಗೆ ಮಕ್ಳುಗಳಿಗಂತೂ ತುಂಬ ಇಷ್ಟ ಆಯಿತು. ನನಗೆ ಎಕ್ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು ಈ ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು. ಎಲ್ಲರಿಗೂ ತಿನ್ನೋದಕ್ಕೆ ಕೊಟ್ಟು ನಾನು ಕಬಾಬ್ ಹಾಕೋಣ ಅಂತ ಅಂದ್ಬಿಟ್ಟು ಕೂಡ ನಾನು ಕಬಾಬ್ ಹಾಕ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೊಂದಿಕೆ ಆಗಿದೆ ಈ ಮಸಾಲೆ ಕಬಾಬ್ಗೆ ಅಂತ. ಒಂದು ಚೂರು ಮಸಾಲೆ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಾಗಿದೆ. ನೋಡಿ, ನಾನು ಆ್ಯಕ್ಚುಲಿ ಫುಡ್ ಕಲರ್ ಹಾಕಿದ್ದೀನಿ, ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಆಗೋಷ್ಟು. ನಾನು ಜಾಸ್ತಿನೂ ಹಾಕಿಲ್ಲ, ಆದರೂ ಕಲರ್ ಎಷ್ಟು ಲುಕ್ ಕೊಡ್ತಿದೆ ಅಂತ ಅಂದ್ಬಿಟ್ಟು. ಕಬಾಬ್ದು ಟೇಸ್ಟ್ ಕೂಡ ಹಾಗೇ ಇತ್ತು, ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತು ಅಂತ. ಕಬಾಬ್ ಕೂಡ ತುಂಬ ಸಿಂಪಲ್ಲಾಗಿ ನಾನು ತೋರಿಸಿರೋದು. ಇದು ಪೂರ್ತಿ ಕರ್ತಿದ್ದಾದಮೇಲೆ ಲಾಸ್ಟಲ್ಲಿ ಪಿರಿ ಹಾಕ್ಬಿಟ್ರೆ ಆಯಿತು. ಕಬಾಬ್ಗಿರೋ ಇವಾಗಲೇ ಟೇಸ್ಟ್ ಜೊತೆಗೆ ಇನ್ನೂ ಪಿರಿ ಆ್ಯಡ್ ಮಾಡಿಬಿಟ್ರೆ ಸಖತ್ ಟೇಸ್ಟೇ ಆಗಿರುತ್ತೆ. ಪಿರಿ ಅನ್ನೋದು ಒಂದು ಟೇಸ್ಟ್ ಕೊಡುತ್ತೆ, ಅದೊಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಅದೇ ಕಾರಣಕ್ಕೂ ಮರಿಬೇಡಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ರೆಸಿಪಿನೂ ನಾನು ನಿಮಗೋಸ್ಕರ ತೋರಿಸ್ತೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ನಂದಿನಿ. ಥ್ಯಾಂಕ್ ಯು ಸೋ ಮಚ್.